ಚಾಲನೆ ನೀಡಲು ಬಂದಂತ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಭಾಗದ ನಾಯಕರಾದಂಥ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಜಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಲಿಂಗರಾಜ್ ಕಣ್ಣಿಯವರೇ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಭೀಮರಾಯಣ್ಣ ಮೆಳ್ಕುಂದಿ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶರಣಕುಮಾರ್ ದೊಡ್ಮನಿಯವರೇ, ನೀಲಕಂಠ ಅವರೇ, ಕಿರಣ್ ಡಬ್ಕಿ ಅವರೇ, ಯೋಗಶ್ರೀ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರುವ ಈ ಗ್ರಾಮದ ಎಲ್ಲ ಯುವ ನಾಯಕರೇ ಮತ್ತು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಂತ ಓಂಕಾರ ವಟಾರ್ ಅವರೇ ಮತ್ತು ಸವಳಗಿ, ನಿಮ್ಮಳ್ಳಿ ಮತ್ತು ಸೈಯದ್ ಚಂಚಳಿನಿಂದ ಬಂದಂತ ಎಲ್ಲ ಕಾಂಗ್ರೆಸ್ನ ನಾಯಕರೇ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಮಾಜಿ ಸದಸ್ಯರೇ, ಅಧ್ಯಕ್ಷರುಗಳೇ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮದ ಎಲ್ಲ ಮುಖಂಡರೇ ಹಿರಿಯರೇ, ನಮಗೆಲ್ಲ ತಿಳಿದಂತೆ ಕಲಬುರಗಿಯಲ್ಲಿ ಮೊನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಸಲುವಾಗಿ ಮಾನ್ಯ ಶಾಸಕರು ವಿಶೇಷ ಅನುದಾನ ನೀಡುವ ಒಂದು ಕೋರಿಕೆ ಮೂಲಕ ಈ ಭಾಗಕ್ಕೆ ಸ್ಮಾರ್ಟ್ ಸಿಟಿ ಕೂಡ ಬೇಡಿಕೆ ಇಟ್ಟು ಆ ಸ್ಮಾರ್ಟ್ ಸಿಟಿ ಈಡೇರಿಸಲು ಮುಖ್ಯಮಂತ್ರಿ ಭರವಸೆ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ಮಾನ್ಯ ಅಲ್ಲಂಪ್ರಭು ಪಾಟೀಲ್ಗೆ ನನ್ನ ವತಿಯಿಂದ, ನಮ್ಮ ಪಕ್ಷ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅವರು ಶಾಸಕರಾಗದ ದಿನದಂದು ಒಂದು ದಿವಸ ಕೂಡ ಅವರು ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಬಿಟ್ಟು ತಮ್ಮ ವೈಯಕ್ತಿಕ ಕಾರಣದಿಂದ ಯಾವಾಗಲೂ ಒಂದು ಕೆಲಸವು ಏನು ಚಾಚು ತಪ್ಪದೆ ದಕ್ಷಿಣ ಮತಕ್ಷೇತ್ರ ಏನು 20 ವರ್ಷದಿಂದ ಇದು ಈ ಭಾಗ ಹಿಂದುಳಿದಿತ್ತು, ಅದಕ್ಕೆ ಅಭಿವೃದ್ಧಿ ಪಥಕ್ಕೆ ಅವರು ಮುಂದುವರಿಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಅವರ ಒಂದು ಪ್ರಯತ್ನದಿಂದ ಇವತ್ತು ಸರ್ಕಾರದಲ್ಲಿ ಇದ್ದಂತ ಎಲ್ಲ ನಾಯಕರ ಒಂದು ವಿಶ್ವಾಸದಿಂದ ಇವತ್ತು ಮುಖ್ಯಮಂತ್ರಿಗಳು ಅವರು ಅತ್ಯಂತ ಆತ್ಮೀಯಾಗಿ ಇವತ್ತು ಮುಖ್ಯಮಂತ್ರಿಗಳ ಏನು ನಮ್ಮ ವಿಧಾನಸಭೆಯಲ್ಲಿ ಅವರಿಗೆ ಇವತ್ತು ಅವರ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟರು ಕೂಡ ಅವರು ಹಗಲಿರೋ ದಕ್ಷಿಣ ಮತಕ್ಷೇತ್ರದ ಒಂದು ಅಭಿವೃದ್ಧಿಗೆ ಶ್ರಮಿಸಲಿಕ್ಕರ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆರಿಗೋಸ್ಗ ಗ್ರಾಮದಲ್ಲಿ ಇವತ್ತು 75 ಲಕ್ಷ ರೂಪಾಯಿ ಒಂದು ಅಡಿಗಲ್ ಮಾಡ್ಲಿಕ್ಕೆ ಬಂದಾರಲ್ಲ, ಇದು ಎಲ್ಲಕ್ಕಿಂತ ವಿಶೇಷ. ಯಾಕಂದ್ರೆ ಇಲ್ಲಿ ನಿಮ್ಮ ಶಾಲೆ ಕಟ್ಟಡಗಳಾಗಿರ್ಬೋದು, ಒಳಚರಂಡಿಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇವೆಲ್ಲನೂ ಮೇಲ ದರ್ಜೆ ತರ್ಲಿಕ್ಕ ಇವತ್ತು ನಮ್ಮ ಬರೇ ಕೆರಿಗೋಸ್ಕರ ಮುಂದ ಈ ದಕ್ಷಿಣ ಮತಕ್ಷೇತ್ರದಿಂದ ಬರುವಂತ ಎಲ್ಲಾ ಹಳ್ಳಿಗಳಿಗೆ ನಮ್ಮ ಚುನಾವಣೆ ಪೂರ್ವದಲ್ಲಿ ನಾವೆಲ್ಲರೂ ಸೇರಿ ಮಾತು ಕೊಟ್ಟಿದ್ದೆವು. ಯಾವಾಗ ನಾವು ಅಧಿಕಾರದಾಗ ಬರ್ತೇವೆ ಈ ಭಾಗದ ಅಭಿವೃದ್ಧಿಗೆ ವಿಶೇಷವಾಗಿ ದಕ್ಷಿಣ ಮತಕ್ಷೇತ್ರದಿಂದ ಬರುವಂತ 28 ಹಳ್ಳಿಗೆ ವಿಶೇಷವಾಗಿ ನಮ್ಮ ರಸ್ತೆ ದುರಸ್ತಿ ಆಗಿರ್ಬೋದು, ಇವತ್ತು ಒಳಚರಂಡಿ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಇವತ್ತು ಯಾವ್ಯಾವ ನಮ್ಮ ನಿಧಿಯಲ್ಲಿ ಇವತ್ತು ಸರ್ಕಾರದಲ್ಲಿ ಯಾವ್ಯಾವ ಮಂತ್ರಿಗಳಲ್ಲಿ ಕೆಲಸಗಳು ತರಬೇಕಂತ ಅದರಲ್ಲಿ ಬಹಳ ಇವತ್ತು ಅಲ್ಲಂಪ್ರಭು ಪಾಟೀಲರು ಅದಕ್ಕೆ ಒತ್ತು ಕೊಟ್ಟು ಬೇರೆ ಬೇರೆ KKDB ಆಗಿರ್ಬೋದು, ಇವತ್ತು ತಮ್ಮ ವೈಯಕ್ತಿಕ ಅನುದಾನ ಆಗಿರ್ಬೋದು, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಒಂದು ಸಹಕಾರದಿಂದ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆಶೀರ್ವಾದದಿಂದ ಈ ಭಾಗದ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋದ್ರಿ. ಇದಕ್ಕೆ ಇವತ್ತು ನನ್ನ ವತಿಯಿಂದ ಮತ್ತು ಎಲ್ಲ ಗ್ರಾಮ ಹಿರಿಯರ ವತಿಯಿಂದ ಅವರಿಗೆ ಧನ್ಯವಾದ ಸೇರ್ತಿ ಮತ್ತು ಪ್ರಾರಂಭೋತ್ಸವ ಮಾಡಬೇಕಂತ ಹೇಳಿ ಭಾಗದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಇನ್ನು CC ರಸ್ತೆ 30 ಲಕ್ಷ ರೂಪಾಯಿ, ಚರಂಡಿ ಕಾಮಗಾರಿ 30 ಲಕ್ಷ ರೂಪಾಯಿ, ಮಲ್ಲಿಕಾರ್ಜುನ್ ದೇವರ ದೇವಸ್ಥಾನಕ್ಕೆ 6 ಲಕ್ಷ ರೂಪಾಯಿ, ಬೀರಪ್ಪ ದೇವರ 10 ಲಕ್ಷ ರೂಪಾಯಿ, ಶಾಲಾ ಕಟ್ಟಡ 20 ಲಕ್ಷ ರೂಪಾಯಿ, ಅಂಬೇಡ್ಕರ್ 8 ಲಕ್ಷ ರೂಪಾಯಿ ಮತ್ತು ಈ ಭವಾನಿ ಗುಡಿ ಡಿಮ್ಯಾಂಡ್ ನಿಮ್ಮ ಚುನಾವಣೆಯಲ್ಲಿ ಬಹಳ ಎಲ್ಲರೂ ಒತ್ತಾಯಪೂರ್ವಕ ಹೇಳ್ತಾ ಇದ್ದೀವಿ. ಇದ ನಂತರ ಮತ್ತೆ ನಡು ಲಕ್ಷ್ಮೀನು ಕೂಡ ಮೊನ್ನೆ ಬಂದಾಗ ಹೇಳಿದ್ರಿ, ಅದು ಕೂಡ MLA ಫಂಡ್ ನೀಡ್ತೀನಿ. ಹಂತವಾಗಿ ನಿಮ್ಮ
ಅನೇಕ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಮತ್ತು ಕೆಲ ದಿನಗಳಲ್ಲಿ ಏನು ಗೋಸ್ರಾ ಕೆರೆ ಇದೆ ಹೂಳೆತ್ತದ ಆದ ನಂತರ ಪ್ರಾರಂಭ ಮಾಡಿದ್ವಿ ಸರ್. ಹೂಳೆತ್ತದ ಆದ ನಂತರ ಮುಂದೆ ಇದು ಒಂದು ಪ್ರವಾಸಿ ತಾಣವಾಗಿ ಬೋಟಿಂಗ್ ಕೆಲಸ ಮತ್ತು ಇಲ್ಲಿ ಐಬಿ ಮಾಡ್ತಕ್ಕಂಥದ್ದು, ಸುಂದರ ಲೈಟಿಂಗ್ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಹಣ ಸ್ಯಾಂಕ್ಷನ್ ಆಗಿದೆ. ಆ ಕೆಲಸ ಕೂಡ ಕಂಪ್ಲೀಟ್ ಆಗಿ ಒಂದು ವರ್ಷದ ಒಳಗಡೆ ಮುಗಿಸ್ಬೇಕಂತ ಮೊನ್ನೆ ಮೀಟಿಂಗ್ ನಲ್ಲಿ ಹೇಳಿದೀವಿ. ಇದು ಒಂದು ಪ್ರವಾಸಿ ತಾಣ ಆಗಬೇಕು ಮತ್ತು ಮೇನ್ ರೋಡ್ನಿಂದ ಈ ಕೆರೆಗೆ ಬರ್ತಕ್ಕಂಥದ್ದು ಕೂಡ ಡಬಲ್ ರೋಡ್ ಆಗಿ ನಡು ಲೈಟ್ ಆಗಿ ಮಂದಿ ಕಲಬುರಗಿ ಜನ ಬಂದೇನಪ್ಪ ಅಂದ್ರ ಇಲ್ಲಿ ವಿಶ್ರಾಂತಿಗೆ ಪ್ರವಾಸಿಗೆ ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದಾಗ ಮಾತ್ರ ನಾವೆಲ್ಲರೂ ಕೂಡ ಏನು ಸಂಕಲ್ಪ ಮಾಡಿದ್ವಿ ಅದು ಈಡೇರಿಸಂಗೆ ಆಗ್ತದೆ. ಬೋಸ್ಗಾ ಗ್ರಾಮದ ಕೂಡ ಒಂದು ಹೆಸರು ಎಲ್ಲ ಕಡೆ ಬೆಳಕಾಗ್ತದೆ ಅಂತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡಿದ್ದೇವೆ. ಅದು ಆ ತಾಯಿ ಮಾತಾಯಿ ನೆರವೇರಿಸಿಕೊಳ್ಳಿ, ಆ ಕೆಲಸ ಬೇಗನೆ ಆಗ್ಬೇಕಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮತ್ತು ಇನ್ನೂ ಇದಿರ್ತಕ್ಕಂಥ ನಾವೇನು ಚುನಾವಣೆಯಲ್ಲಿ ತಮ್ಮ ಮನೆಗೆ ಬಂದು ಹೇಳಿದೆವು, ನಾವು ಬಂದ ತಕ್ಷಣ 5 ಗ್ಯಾರಂಟಿಗಳನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಬಹಳಷ್ಟು ತಾಯಂದಿರ ಮನೆಗೆ ಆ ಗ್ಯಾರಂಟಿ ಸೌಲಭ್ಯಗಳು ಸಿಗ್ತಾ ಇದೆ. ತಾವೆಲ್ಲ ಹೆಣ್ಮಕ್ಳು ಬಸ್ ನಲ್ಲಿ ಫ್ರೀ ಆಗಿ ಓಡಾಡ್ತಾ ಇದ್ದೀರಿ. ತಮ್ಮ ಮನೆಗೆ ಅಕ್ಕಿ ಕೂಡ ಬರ್ತಾ ಇದೆ. ಅಕ್ಕಿ ಇಲ್ಲಂದ್ರೆ 170 ರೂಪಾಯಿ ಕೂಡ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ. 2,000 ರೂಪಾಯಿ ಕೂಡ ಅಕೌಂಟ್ಗೆ ಬರ್ತದೆ. ಕರೆಂಟ್ ಬಿಲ್ ಕೂಡ ಫ್ರೀ ಬರ್ತಾ ಇದೆ. ಯುವಕರಿಗೆ 3,000 ರೂಪಾಯಿ, ಡಿಪ್ಲೊಮಾ ಓದಿದ್ರೆ 1,500 ರೂಪಾಯಿ ಕೂಡ ಇವೆಲ್ಲ ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ತಕ್ಷಣ ಜಾರಿಗೆ ಬಂದು ಇವತ್ತು ಎಲ್ಲ ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಗ್ರಾಮದ ಅಭಿವೃದ್ಧಿ, ಸಿಸಿ ರಸ್ತೆ, ಒಳಚರಂಡಿ ಮತ್ತು ಒಂದು ಹೈಮಾಸ್ ಕೂಡ ಹಾಕ್ತಾ ಇದ್ದೀವಿ. ಬಂದು ನೋಡಿರ್ಬೇಕು, ನಾನು ಹೇಳಿದ್ದೆ ಹೈಮಾಸ್ 2 ಹೈಮಾಸ್ಗಳು ಈ ಗ್ರಾಮಕ್ಕೆ ಈಗಾಗಲೇ ಬಂದು ಜಾಗ ನೋಡಿದ್ದಾರೆ. ಒಂದ್ 8 ದಿನದ ಒಳಗಡೆ ಏನಪ್ಪ ಅಂದ್ರೆ ಆ ಹೈಮಾಸ್ ಲೈಟ್ ಆಗ್ತದೆ. ಮುಸ್ಲಿಂ ಜನಾಂಗ ಇಲ್ಲಿ ಕಬ್ರಿಸ್ತಾನ ಕೇಳಿದ್ರಿ, ಆ ಕಾಂಪೌಂಡ್ ವಾಲ್ ಕೂಡ ಸ್ಯಾಂಕ್ಷನ್ ಆಗಿ ಬಂದಿದೆ. ಅದು ಮುಸ್ಲಿಂ ಜನಾಂಗ ಸಮಾಜದವರು ಹೇಳಿರ್ತಕ್ಕಂಥದ್ದು. ಹಂತ ಹಂತವಾಗಿ ತಾವೇನು ಆಶೀರ್ವಾದ ಮಾಡಿದ್ದೀರಿ, ಹಂತ ಹಂತವಾಗಿ ಎಲ್ಲಾ ಕೆಲಸ ಏನಪ್ಪ ಅಂದ್ರೆ ತಾವು ಆದಷ್ಟು ನಿರೀಕ್ಷೆಗೆ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾನು ಹೊಂದಿದ್ದೀನಿ. ಆ ಭಗವಂತ ಎಲ್ಲ ಸಹಾಯ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಅಭಿವೃದ್ಧಿ ಪಥದಲ್ಲಿ ಈ ಕೆಲಸ ಮಾಡಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆಜಿ ಅವರು, ಶರಪ್ರಕಾಶ್ ಪಾಟೀಲ್ರು ನಮ್ಮ ಮಂತ್ರಿಗಳಾಗಿದ್ದಾರೆ. ಅವರೆಲ್ಲ ಸಾಕಷ್ಟು ಏನಪ್ಪ ಅಂದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರದಲ್ಲಿ ಕೆಲಸ ಆಗ್ತದೆ, ಹೆಚ್ಚು ಕಮ್ಮ ಆಗ್ತದೆ ಅಷ್ಟೇ. ದಯಮಾಡಿ ಯಾರು ಸದ್ಕೋಬಾರ್ದು. ಬಹಳಷ್ಟು ಎಲ್ಲರೂ ಒಕ್ಕಟ್ಟಾಗಿ ತಾವೆಲ್ಲ ಗ್ರಾಮದವರು, ನಾನೇನು ಯಾವುದೇ ಕೆಲಸ ಬಂದ್ರು ನಾನು, ನಮ್ಮ ಬೀಗರು, ನಮ್ಮ ಅಣ್ಣತಮ್ಮಂದಿರು ಕೊಡಂಗಿಲ್ಲ. ಯಾರು ಗ್ರಾಮಕ್ಕೆ ಬರ್ತಾರೆ ಗ್ರಾಮದ ಕೆಲಸಗಳು ಗ್ರಾಮದಲ್ಲಿ ಇರ್ತಕ್ಕಂಥವ್ರೆ ಮಾಡ್ಲಿ ಅಂತ ಹೇಳಿ ನನ್ನ ಉದ್ದೇಶ ಇದೆ. ಅದರಲ್ಲಿ ಸಂದರ್ಭದಲ್ಲಿ ಕೆಲ ಹೆಚ್ಚು ಕಮ್ಮ ಆದ್ರೂ ಕೂಡ ನಾವೆಲ್ಲ ಶಾಂತರದಿಂದ ಸಂಭವಿಸಿಕೊಂಡು ಸಹಕಾರ ಮಾಡಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ತಮ್ಮ ಜೊತೆಗಿದ್ದೀವಿ. ನಮ್ಮ ನೀಡಿಯವರು ಕೂಡ ಇವತ್ತು ಬೇರೆ ಕೆಲಸ ಬರ್ಲಿಕ್ಕಾಗಿಲ್ಲ. ಸಂತೋಷ್ ಗೊಂಡೂರವರು, ನಾವು ನೀಲ್ಕಂಠ ಮುಗಿಯವರು, ಭೀಮರಾವರು, ನಮ್ಮ ಲಿಂಗರಾಜ್ ಕಣ್ಣಿ ಅವರು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಯಾವತ್ತೂ ಕೂಡ ತಮ್ಮ ಗ್ರಾಮಕ್ಕೆ ಬಂದು ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ತಮ್ಮ ಕೆಲಸಕ್ಕೆ ಸ್ಪಂದನೆ ಮಾಡ್ತೀವಿ ನಾವೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನ ಹೇಳಿ, ನಮಗೆ ಸಂಪೆ ಸಮಯದಲ್ಲಿ ತಾವೆಲ್ಲ ಇಷ್ಟೊಂದು ಜನ ಸೇರಿ ಆದರದಿಂದ ಸ್ವಾಗತ ಮಾಡಿ ನಮಗೆ ಬರಮಾಡಿಕೊಂಡಿದ್ದೀರಿ. ನಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಡುಗಡೆ ಆಗಿದೆ ಪಂಚಾಯತ್. ಆ ಫೋನ್ ನಂಬರ್ಗೆ ತಾವು ಆನ್ಲೈನ್ ನಲ್ಲಿ ಹೆಸರುಗಳು ಬರ್ತಿದ್ರೆ ಟೋಟಲಿ ನಮ್ಮ ದಕ್ಷಿಣ ಮತಕ್ಷೇತ್ರಕ್ಕೆ ಎಷ್ಟು ಮನಿ ರಿಜಿಸ್ಟ್ರೇಷನ್ ಬೇಕಾಗಿದೆ ಅಂತ ಸರ್ಕಾರ ಗೊತ್ತಾಗ್ತದೆ. ಅದ್ರ ಮೇಲೆ ಮನಿ ಅಲಾಟ್ಮೆಂಟ್ ಮಾಡ್ಬೇಕಂತ. ಮನಿ ಬಂದಾಗನು ಕೂಡ ಯಾರು ಎಲ್ಲಿ ಕೂತು ಹಾಕಂಗಿಲ್ಲ, ಯಾರು ಚಿಂತನೆ ಮಾಡಬೇಡಿ. ಎಷ್ಟು ಮನಿ ಬಂದ್ರು ಕೂಡ ಊರಿಗೆ ನಾವೇ ಬಂದು ಮನಿ ನೋಡ್ಕೊಂಡು ಯಾರ್ಯಾರಿಗೆ ಮನಿ ಇಲ್ಲ ಅವರಿಗೆ ಮನಿ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.